ವಲ್ವಾ ಓನರ್ಸ್ನ ಬಾಡಿಯಲ್ಲಿ ಎಗ್ ಫರ್ಟಿಲೈಸ್ ಆಗೋಕ್ಕೆ 24 ಅವರ್ಸ್ ವೆಯ್ಟ್ ಮಾಡುತ್ತಂತೆ. ವೆರಾಸ್ ಸ್ಪರ್ಮ್ 7 ಡೇಸ್ವರೆಗೂ ಇರುತ್ತೆ. ಹಾಗಾಗಿ ನೀವು ಚೆನ್ನಾಗಿ ಕ್ಯಾಲ್ಕುಲೇಟ್ ಮಾಡಿ ಪೆನೆಟ್ರೇಟಿವ್ ಸೆಕ್ಸ್ ಮಾಡಿದ್ರು ದೇ ಮೈಟ್ ಬಿ ಚಾನ್ಸಸ್ ಈ ಓವ್ಯುಲೇಷನ್ ಪೀರಿಯಡ್ ಬೇಗನೋ ಇಲ್ಲ ಲೇಟಾಗಿ ಬರೋ ಚಾನ್ಸಸ್ ಇದೆ. ಎಕ್ಸಾಕ್ಟಾಗಿ ಡೇಟ್ನ ಕ್ಯಾಲ್ಕುಲೇಟ್ ಮಾಡೋಕ್ಕಾಗಲ್ಲ ಅನ್ನೋದ್ರಿಂದ ಇಟ್ಸ್ ಆಲ್ವೇಸ್ ಬೆಟರ್ ಟು ಟೇಕ್ ಪ್ರಿಕಾಷನ್. ಇಲ್ಲಾಂದರೆ ಎಷ್ಟು ಬೇಗ ಯು ಕ್ಯಾನ್ ಟೇಕ್ ಮಾರ್ನಿಂಗ್ ಪಿಲ್, ಅದು ನೆಸೆಸರಿ. ಈ ಬರ್ತ್ ಕಂಟ್ರೋಲ್ ಪಿಲ್ ಎಲ್ಲ ಸರಿಯಾದ ಆಪ್ಷನಾ ಇಲ್ವಾ ಅನ್ನೋಕ್ಕೆ ತುಂಬ ಫ್ಯಾಕ್ಟರ್ಸ್ ಇದೆ. ಮೊದಲು ಏಜ್, ನಂತರ ನಿಮ್ಮ ಲೈಫ್ ಸ್ಟೈಲ್ ಚಾಯ್ಸಸ್, ಸ್ಮೋಕ್ ಮಾಡ್ತೀರಾ ಇಲ್ವಾ, ಈ ರೀತಿ ಹಲವು ವಿಷಯಗಳಿವೆ. ಹಾಗಾಗಿ ನೀವು ಒಂದು ಒಳ್ಳೆ ಗೈನಕಾಲಜಿಸ್ಟ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಬೆಸ್ಟ್ ಆಪ್ಷನ್ಸ್ನ ಫಿಗರ್ ಔಟ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ನಂತರ ಹಾರ್ಮೋನಲ್ IUD ಅಂತ ಹೇಳಿದ್ದಾರೆ. ಅದು ಕಾಪರ್ ಟೀಗೆ ಸಿಮಿಲರ್ ಆಗಿದೆ. ಇದರಲ್ಲಿ ಹಾರ್ಮೋನ್ ಸ್ವಲ್ಪ ರಿಲೀಸ್ ಆಗುತ್ತೆ. ನಾವು ಓರಲ್ ಆಗಿ ತಗೊಳ್ಳೋ ಪಿಲ್ಗಿಂತ ಇದು ಸ್ವಲ್ಪ ಕಡಿಮೆನೇ ಇರುತ್ತೆ. ಸೊ ಅಗೇನ್ ಇದು ಸ್ಪರ್ಮ್ನ ಫರ್ಟಿಲೈಸ್ ಆಗೋಕ್ಕೆ ಬಿಡದೇ ಇರೋದ್ರಿಂದ ಅದು ಪ್ರೆಗ್ನೆನ್ಸಿಯಲ್ಲಿ ಎಂಡ್ ಅಪ್ ಆಗಲ್ಲ. ಆಲ್ಸೋ ಇದು ಓವ್ಯುಲೇಷನ್ನ ಪ್ರಿವೆಂಟ್ ಮಾಡುತ್ತೆ. ಇವರು ಏನು ಹೇಳ್ತಿದ್ದಾರೆ ಅಂದರೆ ಇವನ್ ಇದು ಪೀರಿಯಡ್ಸ್ಗೆ ಸಹ ತುಂಬ ಹೆಲ್ಪ್ಫುಲ್ ಆಗಿದೆ. ಬಿಕಾಸ್ ಹೆಚ್ಚು ಬ್ಲೀಡಿಂಗ್ ಎಲ್ಲ ಆಗಲ್ಲ. ಸೊ ನೀವು ಕನ್ಸಿಡರ್ ಮಾಡಬೇಕಾಗಿರೋ ಆಪ್ಷನ್ಸಲ್ಲಿ ಇದನ್ನು ಒಂದು ಅಂತ ಹೇಳಿದ್ದಾರೆ. ಆದರೆ ಇದು ಕಾಪರ್ ಟೀ ಥರ 10 ಇಯರ್ಸ್ ಎಲ್ಲ ಇರಲ್ಲ, ಒಂದು 7 ವರ್ಷವರೆಗೂ ಯೂಸ್ ಮಾಡೋಕ್ಕಾಗುತ್ತೆ. ಇದು ಕಾಪರ್ ಟೀಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಾಸ್ಟ್ಲಿ ಸಹ ಅಂತ ಹೇಳಿದ್ದಾರೆ. ಇದನ್ನು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ನ ಹಾಗೇನೆ. ಸೊ ದೀಸ್ ಆರ್ ದ ಆಪ್ಷನ್ಸ್ ಟು ಹ್ಯಾವ್ ಪ್ರಿವೆಂಟಿವ್ ಮೆಷರ್ಸ್. ಅದರ ನಂತರ ಈ ಫಸ್ಟ್ ಟ್ರಿಮಿಸ್ಟರ್ವರೆಗೂ ಅಬೋರ್ಷನ್ ಅನ್ನೋದು ಸೇಫಾ, ಅದರ ಬಗ್ಗೆ ತಿಳುವಳಿಕೆ ನಮಗೆ ಏನಿರಬೇಕು, ಫಸ್ಟ್ ಟ್ರಿಮಿಸ್ಟರ್ ಕ್ರಾಸ್ ಆಯಿತು ಅಂದರೆ ಅಬೋರ್ಷನ್ನ ಲೀಗ್ಯಾಲಿಟೀಸ್ ಏನು, ಇದು ಇಂಡಿಯಾದಲ್ಲಿ ಯಾವ ರೀತಿ ಇದೆ, ಇನ್ ಕೇಸ್ ಮ್ಯಾರಿಡ್ ವಿಮೆನ್ ಆಗದೇ ಇದ್ದರೆ ಅಬೋರ್ಷನ್ ಹೇಗೆ, ಇನ್ ಕೇಸ್ ಅಂಡರ್ 18 ಇದ್ದರೆ ಅದು ಕಾನ್ಸೆನ್ಷುಯಲ್ ಸೆಕ್ಸ್ ಆಗಿದ್ರೂ ಅದನ್ನು ಕ್ರಿಮಿನಲ್ ಆ್ಯಕ್ಟ್ ಅಂತಲೇ ಕನ್ಸಿಡರ್ ಮಾಡ್ತಾರೆ. ಸೊ ಪೊಲೀಸ್ ರಿಪೋರ್ಟ್ ಇಲ್ಲದೆ ನೀವು ಹೋಗಿ ಅಬೋರ್ಷನ್ ಮಾಡಿಸ್ಕೊಳ್ಳೋಕ್ಕಾಗಲ್ಲ. ಈ ರೀತಿಯ ಹಲವು ವಿಷಯಗಳನ್ನ ಈ ಬುಕ್ಕಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಬರೀ ಪ್ಲೆಷರ್ ಪ್ರಿನ್ಸಿಪಲ್ಸ್ಗಿಂತ ಹೆಚ್ಚಾಗಿ, ರೀಪ್ರೊಡಕ್ಟಿವ್ ಆರ್ಗ್ಯಾನ್ಸ್ಗಿಂತ ಹೆಚ್ಚಾಗಿ ಪ್ರಿವೆಂಟಿವ್ ಮೆಷರ್ಸ್ ಏನು ಅನ್ನೋದ್ರ ಬಗ್ಗೆ ಆಗಲಿ, ಇಲ್ಲ ಪೋಸ್ಟ್ ಸೆಕ್ಸ್ ಕೇರ್ ಅದ್ರ ಬಗ್ಗೆ, ಅಬೋರ್ಷನ್ನ ಬಗ್ಗೆ, ಪ್ರೆಗ್ನೆನ್ಸಿ ಬಗ್ಗೆ ಇನ್ನೂ ಹೆಚ್ಚಾಗಿ ತಿಳ್ಕೊಳ್ಳೋಕ್ಕೆ ಲೀಸಾ ಮಂಗಲ್ದಾಸ್ ಅವರು ಬರೆದಿರೋ ದ ಸೆಕ್ಸ್ ಬುಕ್ನ ತಗೊಳ್ಬೋದು. ಆ್ಯಂಡ್ ಈ ಬುಕ್ಕಲ್ಲಿ ಅವರು ನೀವು ನಿಮ್ಮ ವೋಲ್ವಾ ಆ್ಯಂಡ್ ಪೆನ್ನಿಸ್ನ ಬಗ್ಗೆ ಹೆಚ್ಚಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಹೆಚ್ಚು ಜನರ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ನ ಸಜೆಸ್ಟ್ ಮಾಡಿದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಯಾರಿಗಾದ್ರೂ ಶೇರ್ ಮಾಡಬೇಕು ಅಂದ್ಕೊಂಡ್ರೆ ಶೇರ್ ಮಾಡಿ, ಮರಿದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.